ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಿ ಹೆಸರು ಹಾಗೂ ಅತ್ಯಂತ ಬಲಿಷ್ಠ ನಾಯಕನೆನಿಸಿಕೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಅವರ ಸಿಎಂ ಆಗಿದ್ದ ಅಧಿಕಾರಾವಧಿ ಮೇ 28, 2026ಕ್ಕೆ ಕೊನೆಗೊಂಡಿದೆ. ಜಾತ್ಯತೀತ ನಿಲುವು, ಸಮಾಜವಾದಿ ತತ್ವ, ಅಹಿಂದ ಮತಗಳ ಪ್ರಬಲ ಪಡೆಯನ್ನು ಹೊಂದಿದ್ದಂತಹ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ನ ನಿಲುವಿನ ಪ್ರಕಾರ, ಸೂಚನೆಯ ಪ್ರಕಾರ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರು ರಾಜೀನಾಮೆಯನ್ನ ಕೊಡುವ ಮೂಲಕ ಕಾಂಗ್ರೆಸ್ ಪಕ್ಷದ ತತ್ವ, ನಿಷ್ಠೆ, ಸಿದ್ಧಾಂತ ಮತ್ತು ಹೇಳಿಕೆಗಳ ಕುರಿತು ವಿಮರ್ಶೆಗಳು ಶುರುವಾಗಿದೆ. ಅಹಿಂದ ಮತಗಳ ಮೂಲಕವೇ ಗೆಲುವು ಸಾಧಿಸಿರುವಂತಹ ಕಾಂಗ್ರೆಸ್ ಪಕ್ಷ ಅಹಿಂದ ಸಮುದಾಯದ ಪ್ರಬಲ ನಾಯಕನಾಗಿದ್ದ ಸಿದ್ದರಾಮಯ್ಯ ಅವರನ್ನ ರಾಜೀನಾಮೆ ಕೊಡಿಸಿ ಕರ್ನಾಟಕದ ಪ್ರಬಲ ಜಾತಿಯ ಎನಿಸಿಕೊಂಡಿರುವಂತಹ ಒಕ್ಕಲಿಗ ಸಮುದಾಯದ ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟುವಂಥದ್ದು ಒಂದು ರಾಜಕೀಯ ವಿಮರ್ಶೆಗೆ ವೇದಿಕೆಯಾಗಿ ಮಾರ್ಪಟ್ಟಿದೆ. ಪ್ರತಿ ಚುನಾವಣೆಯಲ್ಲೂ ಅಹಿಂದ ಮತಗಳನ್ನೇ ಮುಂದಿಟ್ಟುಕೊಂಡು ಗೆಲುವು ಸಾಧಿಸುತ್ತಿರುವ ಕಾಂಗ್ರೆಸ್ ಅಹಿಂದ ಸಮುದಾಯದ ಪ್ರಬಲ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಒಕ್ಕಲಿಗ ಸಮುದಾಯದ ಡಿ.ಕೆ. ಶಿವಕುಮಾರ್ ಅವರನ್ನ ಮುನ್ನೆಲೆಗೆ ತರುತ್ತಿರುವಂಥದ್ದು ರಾಜಕೀಯ ವಿಮರ್ಶೆಗೆ ಕಾರಣ ಆಗುವ ಜೊತೆಗೆ ಕರ್ನಾಟಕದಲ್ಲಿ ಮುಂದೆ ಅಹಿಂದ ರಾಜಕಾರಣದಲ್ಲಿ ದೊಡ್ಡ ಪಲ್ಲಟವೇ ಸೃಷ್ಟಿಯಾಗಬಹುದು ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿದೆ. ಇದೇ ವೇಳೆ ಮೂಲ ಕಾಂಗ್ರೆಸ್ಸಿಗರು ಎನಿಸಿಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಕಾಂಗ್ರೆಸ್ ಪಕ್ಷದ ಜೊತೆಗೆ ಇದ್ದುಕೊಂಡು ಪಕ್ಷವನ್ನ ಕಟ್ಟುಕೊಂಡು ತಮಗೆ ಬಯಸಿದ ಅಧಿಕಾರವನ್ನ ತಾವೇ ಪಡೆದುಕೊಂಡಂತವರು. 2023ರ ಚುನಾವಣೆಯ ಫಲಿತಾಂಶ ಆಗಲಿ, ನಂತರದ ರಾಜಕೀಯ ನಾನಾ ರೀತಿಯ ಪಲ್ಲಟಗಳು, ಬೆಳವಣಿಗೆಗಳಾಗಲಿ ಡಿ.ಕೆ. ಶಿವಕುಮಾರ್ ಅವರ ಕೊಡುಗೆ ದೊಡ್ಡದಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿ ಮೂಲ ಕಾಂಗ್ರೆಸ್ಸಿಗೆ ಮಣೆ ಹಾಕುವಂತಹ ಮತ್ತೊಂದು ಪ್ರಬಲ ನಿರ್ಧಾರವನ್ನೇನಾದರೂ ಕೈಗೊಂಡಿದ್ದಾರೆ ಅನ್ನುವಂತಹ ಚರ್ಚೆ ಕೂಡ ಇದೇ ಸಂದರ್ಭದಲ್ಲಿ ಸೃಷ್ಟಿಯಾಗಿದೆ. ಕರ್ನಾಟಕದ ರಾಜಕೀಯ ಇತಿಹಾಸವನ್ನ ತೆಗೆದುಕೊಂಡ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗಿಂತಲೂ ಹಿಂದೆ ದೇವರಾಜ್ ಅರಸು, ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಧರ್ಮಸಿಂಗ್ ಅವರಂತಹ ಪ್ರಬಲ ಹಿಂದುಳಿದ ನಾಯಕರು ಕೂಡ ಸಿಎಂ ಸ್ಥಾನವನ್ನ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಅಲಂಕರಿಸಿದ್ದಾರೆ. ಅವರೆಲ್ಲರ ನಿರ್ಗಮನದ ನಂತರ ಅಹಿಂದ ಮತಗಳನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಅದನ್ನೇ ಪ್ರಬಲ ಶಕ್ತಿಯನ್ನಾಗಿ ಮಾಡಿಸಿ ಮತ್ತೆ ಅಧಿಕಾರಕ್ಕೆ ಕಾಂಗ್ರೆಸ್ ಅನ್ನ ತಂದದ್ದಲ್ಲದೆ ತಾವೇ ಸಿಎಂ ಕುರ್ಚಿಯಲ್ಲಿ ಕುಳಿತಿದ್ದಂತಹ ಸಿದ್ದರಾಮಯ್ಯ ಅವರು ಮತ್ತೀಗ ತಮ್ಮ ಸ್ಥಾನವನ್ನ ಮೂಲ ಕಾಂಗ್ರೆಸ್ಸಿಗರಿಗೆ ಬಿಡುವಂತಹ ಸ್ಥಿತಿ ಎದುರಾಗಿದೆಯಾ ಅನ್ನುವಂಥದ್ದು ಕೂಡ ಒಂದು ಚರ್ಚೆಯ ವಿಷಯ. ಕಾಂಗ್ರೆಸ್ ಮತ ಬ್ಯಾಂಕ್ ಅನ್ನ ಪರಿಗಣಿಸುವಾಗ ಪ್ರತಿ ಬಾರಿಯೂ ಅಹಿಂದ, ಮುಸ್ಲಿಮರು ಮತ್ತು ಇತರ ಹಿಂದುಳಿದ ವರ್ಗಗಳನ್ನೇ ಮುನ್ನೆಲೆಯಾಗಿ ತರಲಾಗುತ್ತದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿಯ ನಿಲುವನ್ನ ಅಧಿಕಾರ ನೀಡುವ ಸಂದರ್ಭದಲ್ಲಿ ಏನಾದರೂ ಪ್ರದರ್ಶಿಸಿದೆಯಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನಾರ್ಹ. ಯಾಕಂದ್ರೆ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಎಂದಿಗೂ ದಲಿತ ಸಮುದಾಯಕ್ಕೆ ಸಿಎಂ ಪೋಸ್ಟ್ ಅನ್ನು ಕೊಟ್ಟಿಲ್ಲ, ಜೊತೆಗೆ ಮುಸ್ಲಿಮರನ್ನು ಕೂಡ ಸಿಎಂ ಕುರ್ಚಿಯಲ್ಲಿ ಕೂರಿಸಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರ ನಿರ್ಗಮನದ ನಂತರವೂ ಒಬ್ಬ ದಲಿತ ಅಥವಾ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಒಬ್ಬರು ವ್ಯಕ್ತಿ ಸಿಎಂ ಸ್ಥಾನವನ್ನ ಅಲಂಕರಿಸಬಹುದು ಎಂಬುವ ಹಲವು ದಿನಗಳ ಚರ್ಚೆ ಡಿ.ಕೆ. ಶಿವಕುಮಾರ್ ಆ ಕುರ್ಚಿಯನ್ನು ಹಿಡಿಯಲು ಮುಂದಾಗಿರುವ ನಂತರದಲ್ಲಿ ಸಂಪೂರ್ಣವಾಗಿ ಆ ಚರ್ಚೆಯೇ ಮಾಯವಾಗಿ ಹೋಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನವೇ ಒಂದು ರೋಚಕ ಪಯಣ. 1978ರಲ್ಲಿ ಮೈಸೂರು ತಾಲೂಕು ಅಭಿವೃದ್ಧಿ ಮಂಡಳಿ ಸದಸ್ಯನಾಗಿ ಅವರು ರಾಜಕೀಯ ರಂಗಭೂಮಿಗೆ ಪ್ರವೇಶ ಪಡೆದಂತವರು. 2074ರಲ್ಲಿ ಇಂದಿರಾ ಗಾಂಧಿಯ ಆಡಳಿತ ವಿರೋಧಿಸಲು 7 ಸ್ವತಂತ್ರ ಪಕ್ಷಗಳು ಸೇರಿ ಭಾರತೀಯ ಲೋಕದಳವನ್ನ ಅಂದ್ರೆ BLDಯನ್ನ ಸ್ಥಾಪನೆ ಮಾಡಿದ್ದವು. ಅದೇ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿ 1986ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆಯನ್ನ ಪ್ರವೇಶಿಸಿದ್ದಾರೆ. 1983ರ ಅವರ ಅಚ್ಚರಿಯ ಗೆಲುವು ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಅವರಿಗಿದ್ದಂತಹ ಪ್ರಬಲ ಬೆಂಬಲದ ಪ್ರತೀಕ ಕೂಡ ಹೌದು. ಮುಂದೆ ಪ್ರಾದೇಶಿಕ ಪಕ್ಷಗಳಿಗೆ ಕರ್ನಾಟಕದಲ್ಲಿ ಭವಿಷ್ಯ ಕಷ್ಟ ಅನ್ನುವಂಥ ಸೂಚನೆ ಬಂದಾಗ ಸಿದ್ದರಾಮಯ್ಯ ಅವರು ಜನತಾ ಪಕ್ಷವನ್ನು ಕೂಡ ಸೇರ್ಕೊಂಡ್ರು. 1996ರಲ್ಲಿ ಅವರು JH ಪಟೇಲ್ ಅವರ ಸಂಪುಟದಲ್ಲಿ 2004ರಲ್ಲಿ ಧರ್ಮಸಿಂಗ್ ಅವರ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಆದರೆ 2005ರಲ್ಲಿ JDS ವರಿಷ್ಠ HD ದೇವೇಗೌಡ ಅವರ ಜೊತೆಗಿನ ಭಿನ್ನಾಭಿಪ್ರಾಯಗಳ ಕಾರಣಕ್ಕೆ ಪಕ್ಷ ತೊರೆದು
MP ಪ್ರಕಾಶ್ ಅವರ ಜೊತೆ ಸೇರಿಕೊಂಡು ಅಖಿಲ ಭಾರತ ಪ್ರಗತಿಪರ ಜನತಾದಳವನ್ನ ಸೃಷ್ಟಿಸಿದರು. ಆದರೆ 2006ರಲ್ಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ಆ ಪಕ್ಷವನ್ನ ವಿಲೀನಗೊಳಿಸಿದರಲ್ಲದೆ ಅದೇ ವರ್ಷ ನಡೆದ ಉಪಚುನಾವಣೆಯಲ್ಲಿ JDSನ ಶಿವಬಸಪ್ಪ ಅವರ ಎದುರು 257 ಮತಗಳ ಅಂತರದಿಂದ ಗೆಲುವು ಸಾಧಿಸಿ ಮತ್ತೆ ರಾಜಕೀಯ ಪ್ರಭಾವವನ್ನು ಹೆಚ್ಚಿಸಿಕೊಂಡ್ರು. ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರನ್ನು ಒಟ್ಟುಗೂಡಿಸಿ ಪ್ರಬಲ ಮತ ಬ್ಯಾಂಕ್ ಸೃಷ್ಟಿಸಿಕೊಂಡಿದ್ದ CM ಸಿದ್ದರಾಮಯ್ಯ ಅವರು ಅದೇ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಅದು ಅನಿವಾರ್ಯತೆ ಎಂಬ ಒಂದು ಪರಿಸ್ಥಿತಿಯನ್ನು ಸೃಷ್ಟಿಸುವ ಜೊತೆಗೆ ಸತತವಾಗಿ 2 ಬಾರಿಗೆ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದಾಗ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸುವ ಮೂಲಕ ತಮ್ಮ ಪ್ರಭಾವವನ್ನು ಸಾಕಷ್ಟು ವರ್ಷಗಳ ಕಾಲ ತಮ್ಮ CM ಹುದ್ದೆಗಾಗಿ ಬಳಸಿಕೊಂಡವರು ಕೂಡ. 2008ರಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಸಿದ್ದರಾಮಯ್ಯ ಅವರು ಪ್ರತಿಪಕ್ಷ ನಾಯಕರಾಗಿ ಆಯ್ಕೆಗೊಂಡರು. ಅದೇ ಸಮಯದಲ್ಲಿ ಜನಾರ್ದನ ರೆಡ್ಡಿ ಸಹೋದರರು ಅಕ್ರಮ ಗಣಿಗಾರಿಕೆಯ ಸುಳಿಯಲ್ಲಿ ಸಿಲುಕಿಬಿದ್ದಾಗ ಬೆಂಗಳೂರಿನಿಂದ ಬಳ್ಳಾರಿಯ ತನಕ ಪಾದಯಾತ್ರೆಯನ್ನು ನಡೆಸುವ ಮೂಲಕ ಅವರು ಕಾಂಗ್ರೆಸ್ ಪಕ್ಷದ ಇಡೀ ವ್ಯವಸ್ಥೆಯನ್ನ ಬಲಗೊಳಿಸಿದರು. ಅದೇ ಮೂಲಕ ಮುಂದಿನ ಅವಧಿಗೆ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದಾಗ ಅಂದರೆ 2013ರಲ್ಲಿ CM ಹುದ್ದೆಗೇರಿದ್ದ ಸಿದ್ದರಾಮಯ್ಯ ಅವರು 1978ರ ನಂತರ 5 ವರ್ಷಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿದ ದೇವರಾಜ ಅರಸು ನಂತರದ ಮೊದಲ ಮುಖ್ಯಮಂತ್ರಿ ಎಂಬ ಖ್ಯಾತಿಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. 2018ರಲ್ಲಿ ಚಾಮುಂಡೇಶ್ವರಿ ಹಾಗೂ ಬಾದಾಮಿ ಕ್ಷೇತ್ರ ಎರಡರಲ್ಲೂ ಚುನಾವಣೆಗೆ ಸ್ಪರ್ಧಿಸಿದ್ದ ಅವರು ಚಾಮುಂಡೇಶ್ವರಿಯಲ್ಲಿ ಸೋಲು ಅನುಭವಿಸಿದರು. ಬಾದಾಮಿ ಕ್ಷೇತ್ರದಲ್ಲಿ ಕೆಲವೇ ಮತಗಳ ಅಂತರದಿಂದ ಗೆಲುವು ಸಾಧಿಸಿ ತಮ್ಮ ರಾಜಕೀಯ ಪಾರುಪತ್ಯವನ್ನು ಮುಂದುವರಿಸಿದ್ದರು. ಅಲ್ಲದೆ ಈ ಅವಧಿಯಲ್ಲಿ ಕಾಂಗ್ರೆಸ್ ಮತ್ತು JDS ಸಹಯೋಗದ ಸಮ್ಮಿಶ್ರ ಸರ್ಕಾರ ಬಂದಾಗ ಅವರು ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಅಲ್ಲದೆ ಸರ್ಕಾರ ಪತನಗೊಂಡು 2019ರಿಂದ 2023ರವರೆಗೆ ಬಿಜೆಪಿ ಆಡಳಿತ ನಡೆಸಿದ್ದಾಗ ಮತ್ತೆ ಅವರು ವಿರೋಧ ಪಕ್ಷದ ಸ್ಥಾನವನ್ನು ಕೂಡ ಅಲಂಕರಿಸಿದ್ದರು. ಅಲ್ಲದೆ ಕೊನೆಯದಾಗಿ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಅಂದ್ರೆ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಮತ್ತೆ CM ಕುರ್ಚಿಯನ್ನು ಅಲಂಕರಿಸಿಕೊಂಡ CM ಸಿದ್ದರಾಮಯ್ಯ ಅವರು 3 ವರ್ಷಗಳ ಕಾಲ ಸತತವಾಗಿ ಆಡಳಿತ ನಡೆಸಿ ಇದೀಗ ಹೈಕಮಾಂಡ್ ಸೂಚನೆಯ ಪ್ರಕಾರ ತಮ್ಮ CM ಕುರ್ಚಿಯನ್ನು DK ಶಿವಕುಮಾರ್ ಅವರಿಗೆ ಬಿಟ್ಟುಕೊಡುತ್ತಿದ್ದಾರೆ. 3 ವರ್ಷಗಳ ಅವಧಿಯಲ್ಲಿ ಅವರು DK ಶಿವಕುಮಾರ್ ಅವರ ಜೊತೆಗಿನ ಕುರ್ಚಿ ಗುದ್ದಾಟದಲ್ಲಿ ಭಾಗಿಯಾಗಿದ್ದು ಕೂಡ ಇಲ್ಲಿ ಸ್ಮರಣೀಯ. 2 ವರ್ಷದ ಅಧಿಕಾರಾವಧಿ ಮುಕ್ತಾಯವಾಗುತ್ತಿದ್ದಂತೆ DK ಶಿವಕುಮಾರ್ ಅವರು ತಮಗೆ CM ಪಟ್ಟ ಸಿಗಬೇಕೆನ್ನುವ ನಿಟ್ಟಿನಲ್ಲಿ ಪಟ್ಟು ಹಿಡಿದು ಡೆಲ್ಲಿ ಬೆಂಗಳೂರು ಸಂಚಾರ ನಡೆಸಿದ್ದಾಗ ಅದಕ್ಕೆ ಪ್ರತಿತಂತ್ರ ಹೂಡುವ ಮೂಲಕ ತಮ್ಮ ಬೆಂಬಲಿಗರು ಮತ್ತು ತಮ್ಮ ಹಿತೈಷಿಗಳ ಮೂಲಕ ಹೈಕಮಾಂಡ್ಗೆ ಒತ್ತಡ ತರುವ ಮೂಲಕ ಸತತವಾಗಿ 1 ವರ್ಷಗಳಿಗೂ ಅಧಿಕ ಕಾಲ ಅವರು ಕುರ್ಚಿಯಲ್ಲಿ ಉಳಿದುಕೊಂಡಿದ್ದು ಮಾತ್ರ ಅವರ ಪ್ರಭಾವಕ್ಕೆ ಹಿಡಿದ ಕೈಗನ್ನಡಿ. ಸಿದ್ದರಾಮಯ್ಯ ಅವರು CM ಸ್ಥಾನದಿಂದ ಇಳಿಯುವ ಮೂಲಕ ಮತ್ತೆ ರಾಜಕೀಯ ಕೇಂದ್ರ ಬಿಂದು ಆಗಿರುವಂತದ್ದು DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು NSUI ಅಂದ್ರೆ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ಸಂಘದ ಮೂಲಕನೇ ರಾಜಕೀಯಕ್ಕೆ ಪ್ರವೇಶ ಪಡೆದವರು. ಅಂದ್ರೆ ಅವರನ್ನ ಮೂಲ ಕಾಂಗ್ರೆಸ್ಸಿಗರೆಂದೇ ಗುರುತಿಸಲಾಗುತ್ತಿದೆ. CM ಸಿದ್ದರಾಮಯ್ಯ ಅವರು ಹಲವು ಪಕ್ಷಗಳನ್ನ ದಾಟಿ ಕಾಂಗ್ರೆಸ್ಗೆ ಬಂದು ತಮ್ಮ ಪ್ರಭಾವ ಸೃಷ್ಟಿಸಿಕೊಂಡಿದ್ದರೆ DK ಶಿವಕುಮಾರ್ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಕಾಂಗ್ರೆಸ್ ಪಕ್ಷದ ಮೂಲ ಸೈದ್ಧಾಂತಿಕ ನಿಲುವುಗಳನ್ನು ಮೈಗೂಡಿಸಿಕೊಂಡು ನಂತರದಲ್ಲಿ ಬೇರೆ ಬೇರೆ ಹಂತದಲ್ಲಿ ತಮ್ಮ ಪ್ರಭಾವಗಳನ್ನು ಬೆಳೆಸಿಕೊಂಡು ಶಕ್ತಿ ಬೆಳೆಸಿಕೊಂಡು ರಾಜಕೀಯವಾಗಿ ಹಲವು ಮೆಟ್ಟಿಲುಗಳನ್ನು ಹೇರಿ ಇದೀಗ CM ಕುರ್ಚಿಗೆ ಪಟ್ಟು ಹಿಡಿದು ಅದನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಂದ ಹಾಗೆ DK ಶಿವಕುಮಾರ್ ಅವರು ಕೂಡ ವಿದ್ಯಾರ್ಥಿ ದೆಸೆಯ ಮೂಲಕ ಅಂದ್ರೆ 1980ರಲ್ಲೇ ಕಾಂಗ್ರೆಸ್ಸಿಗೆ ಪ್ರವೇಶ ಪಡೆದದ್ದು. ಅದು ಕೂಡ ದೇವರಾಜ್ ಅರಸು ಅವರ ನೇತೃತ್ವದಲ್ಲೇ ಅವರು ಕಾಂಗ್ರೆಸ್ಸಿಗೆ ಪ್ರವೇಶ ಪಡೆದವರು. 1985ರಲ್ಲಿ ಸಾತನೂರು ಕ್ಷೇತ್ರದಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧಿಸಿದ್ದ DK ಶಿವಕುಮಾರ್ ಅವರು ಅಲ್ಲಿ ಅವರ ವಿರುದ್ಧ ಸೋಲನ್ನು ಒಪ್ಪಿಕೊಂಡರು. ಆದರೆ ಅದಕ್ಕೆ ಮಣಿಯದೆ ರಾಜಕೀಯದಿಂದ ಅವರು ಯಾವತ್ತೂ ಹಿಂದಕ್ಕೆ ಹೋಗಿಲ್ಲ. ಬದಲಾಗಿ 1987ರ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದು ಮತ್ತೆ ರಾಜಕೀಯ ಶಕ್ತಿಯನ್ನ ಮೈಗೂಡಿಸಿಕೊಂಡ್ರು ಮತ್ತು ಬೆಳೆಸ್ಕೊಂಡ್ರು. ಅಲ್ಲದೆ 1989ರಲ್ಲಿ ಮೊದಲ ಬಾರಿಗೆ ಚುನಾವಣೆಗೆ ಗೆದ್ದು 27ನೇ ವಯಸ್ಸಿನಲ್ಲಿಯೇ ವಿಧಾನಸಭೆ ಪ್ರವೇಶಿಸುವ ಮೂಲಕ ಯುವ ರಾಜಕಾರಣಿ ಎನ್ನುವ ಖ್ಯಾತಿಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಇಲ್ಲಿವರೆಗೆ DK ಶಿವಕುಮಾರ್ ಎದುರಿಸಿದ್ದು ಒಟ್ಟು 10 ಚುನಾವಣೆಗಳನ್ನ, ಅದರಲ್ಲಿ 8 ಚುನಾವಣೆಗಳಲ್ಲಿ ಅವರು ಗೆಲುವು ಸಾಧಿಸಿದ್ದಾರೆ.
1994ರಲ್ಲಿ ಅವರಿಗೆ ಅಚ್ಚರಿ ಅಂದ್ರೆ ಕಾಂಗ್ರೆಸ್ ಟಿಕೆಟ್ ಕೂಡ ಕೈತಪ್ಪಿತ್ತು. ಆದರೆ ಪಕ್ಷೇತರರಾಗಿ ನಿಂತು ಗೆದ್ದು ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ರು. ಡಿ.ಕೆ. ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಎಂದೇ ಕರೆಯಲಾಗುತ್ತದೆ. 2017ರಲ್ಲಿ ಗುಜರಾತ್ ರಾಜ್ಯಸಭೆಯ ಚುನಾವಣೆ ವೇಳೆ ಕಾಂಗ್ರೆಸ್ ಶಾಸಕರನ್ನು ರಕ್ಷಿಸುವುದಕ್ಕೋಸ್ಕರ ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಇರಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಸದಸ್ಯರು ಬೇರೆಲ್ಲೂ ಹೋಗದಂತೆ ನೋಡಿಕೊಂಡಿದ್ರು. ಆದರೆ ಅದರ ಪರಿಣಾಮ ಎಷ್ಟಿತ್ತು ಅಂದ್ರೆ ಇದೇ ಕಾರಣಕ್ಕೆ ಅವರು ಐಟಿ ದಾಳಿಯನ್ನು ಕೂಡ ಎದುರಿಸಬೇಕಾಗಿ ಬಂತು ಎಂದು ರಾಜಕೀಯ ವಿಶ್ಲೇಷಕರು ಹೇಳುತ್ತಾರೆ. 2022ರಲ್ಲಿ ಮಹಾರಾಷ್ಟ್ರದ ವಿಲಾಸರಾವ್ ದೇಶಮುಖ್ ಸರ್ಕಾರದ ವಿಶ್ವಾಸಮತ ಯಾಚನೆ ಸಂದರ್ಭದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಆ ಸಂದರ್ಭದಲ್ಲಿ ಟ್ರಬಲ್ ಶೂಟರ್ ಆಗಿಯೇ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿ ಹೈಕಮಾಂಡ್ ಮನಗೆಲ್ಲುವಲ್ಲಿ ಸಫಲರಾಗಿದ್ದರು. ಇನ್ನು ಅವರ ನಿಜವಾದ ಶಕ್ತಿ ಪ್ರದರ್ಶನಗೊಂಡಿದ್ದು 2023ರ ವಿಧಾನಸಭೆ ಚುನಾವಣೆಯಲ್ಲಿ. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಚುನಾವಣೆಯ ಫಲಿತಾಂಶಕ್ಕೆ ಮೊದಲು ತಳಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿದ್ರು. ಬಿಜೆಪಿಯ ರೀತಿಯಲ್ಲೇ ಅಂದ್ರೆ ಬಿಜೆಪಿಗೆ ಪ್ರತಿತಂತ್ರದ ರೀತಿಯಲ್ಲಿ ಪಕ್ಷವನ್ನು ಸಂಘಟಿಸುವ ಮೂಲಕ ಅವರು ನಿಖರವಾಗಿ ಇಷ್ಟೇ ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ, ನಾವೇ ಅಧಿಕಾರ ಸ್ಥಾಪಿಸ್ತೇವೆ ಅನ್ನೋದನ್ನ ಖಡಾಖಂಡಿತವಾಗಿ ಫಲಿತಾಂಶಕ್ಕೆ ಮೊದಲೇ ಹೇಳಿದ್ದಲ್ಲದೆ ಅದಕ್ಕೆ ತಕ್ಕದಾಗಿ ವರ್ತಿಸಿ ಗೆಲುವನ್ನು ಕೂಡ ಸಾಧಿಸಿದ್ರು. ಸಂಘಟನಾ ಚಾತುರ್ಯ, ಆಕ್ರಮಣಶೀಲ ಧೋರಣೆ ಮತ್ತು ಹೇಳಿದ್ದನ್ನು ಮಾಡುವ ಮತ್ತು ಬಯಸಿದ್ದನ್ನು ಪಡೆಯುವ ಸಾಮರ್ಥ್ಯ ಹೊಂದಿರುವ ಡಿ.ಕೆ. ಶಿವಕುಮಾರ್ ಅವರು ಇದೀಗ ಮುಖ್ಯಮಂತ್ರಿ ಆಗೋದಕ್ಕೆ ಹೊರಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ಬಲವನ್ನು ಹೊಂದಿದ್ದರೆ ಡಿ.ಕೆ. ಶಿವಕುಮಾರ್ ಅವರು ಸಂಘಟನಾ ಚಾತುರ್ಯವನ್ನು ಹೊಂದಿದ್ದಾರೆ. ಅವರ ಬೆನ್ನಿಗೆ ಒಕ್ಕಲಿಗ ಸಮುದಾಯದ ಮತಗಳಿದ್ದರೂ ಸಂಪೂರ್ಣವಾಗಿ ಅವರ ಪರವಾಗಿ ಇಲ್ಲ. ಆದರೆ ಬೇರೆ ಬೇರೆ ರೀತಿಯಲ್ಲಿ ಪಕ್ಷವನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಘಟಿಸುವ ಶಕ್ತಿ ಅಂತೂ ಅವರಲ್ಲಿ ಖಂಡಿತ ಇದೆ ಎನ್ನುವುದನ್ನು ಅವರು ಆಗಾಗ ಸಾಬೀತಪಡಿಸಿದ್ದಾರೆ. ಅಂತಿಮವಾಗಿ ಹೇಳೋದಾದರೆ ಕಾಂಗ್ರೆಸ್ ಹೈಕಮಾಂಡ್ ಇದು ರಾಜಕೀಯ ಸಮೀಕರಣಕ್ಕಾಗಿ ಕೈಗೊಂಡಿರುವ ತೀರ್ಮಾನವೋ ಅಥವಾ ಮೂಲ ಕಾಂಗ್ರೆಸ್ಸಿಗರಿಗೆ ಒಂದು ಅವಕಾಶವನ್ನ ಕಲ್ಪಿಸುವಂತಹ ಮತ್ತು ಟ್ರಬಲ್ ಶೂಟರ್ ಎನಿಸಿಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ಬೆಳೆಸುವಂತ ಒಂದು ಶ್ರಮವು ಅನ್ನೋದು ಚರ್ಚೆಯ ವಿಷಯ. ಅದೇ ರೀತಿ ಈ ಒಂದು ಅಧ್ಯಾಯದಲ್ಲಿ ಗೆಲ್ಲುವಂಥದ್ದು ಅಹಿಂದ ರಾಜಕಾರಣವೋ ಸಂಘಟನಾ ಶಕ್ತಿಯೋ ಇವೆಲ್ಲವೂ ಮುಂದಿನ ಚುನಾವಣೆಯಲ್ಲಿ ಬಹಿರಂಗಗೊಳ್ಳಲಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.